ಮಂಗಳೂರಿನ ವಾಮಂಚೂರಿನಲ್ಲಿರುವ ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಟೆಕ್ನೋವಾ 2025 ಎಂಬ ಪ್ರಾಜೆಕ್ಟ್ ಪ್ರದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಸಂತ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಪ್ರಾಜೆಕ್ಟ್ಗಳನ್ನು ತಯಾರಿಸಿದ್ದು ಅದನ್ನು ಪ್ರದರ್ಶಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಡಾ. ರಿಯೋ ಡಿಸೋಜಾ ಅವರು ಅಂತಿಮ ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ತಾವು ಮಾಡಿರುವ ಪ್ರಾಜೆಕ್ಟ್ ವರ್ಕ್ಗಳನ್ನು ಪ್ರದರ್ಶಿಸುತ್ತಿದ್ದಾರೆ. ತಂತ್ರಜ್ಞಾನ ಯುಗದಲ್ಲಿ ಇಂತಹ ಪ್ರಾಜೆಕ್ಟ್ ವರ್ಕ್ಗಳ ಅಗತ್ಯವಿದೆ ಎಂದು ಹೇಳಿದರು. ಇವತ್ತು ನಮ್ಮಲ್ಲಿ ಟೆಕ್ನೋವಾ ಅಂದರೆ ಫೈನಲ್ ಇಯರ್ ಪ್ರಾಜೆಕ್ಟ್ ಎಕ್ಸಿಬಿಷನ್ ನಡೀತಾ ಇದೆ. ಈ ಪ್ರದರ್ಶನದಲ್ಲಿ ನಮ್ಮ ಫೈನಲ್ ಇಯರ್ ಮಕ್ಕಳು ಅವರ ಪ್ರಾಜೆಕ್ಟ್ ವರ್ಕ್ ಫೈನಲ್ ಇಯರ್ ಪ್ರಾಜೆಕ್ಟನ್ನು ಪ್ರದರ್ಶಿಸಿದ್ದಾರೆ. ಬೇರೆ ಬೇರೆ ಕಾಲೇಜಿಂದ ನಾವು ಮತ್ತು ಬೇರೆ ಬೇರೆ ಇಂಡಸ್ಟ್ರಿಯಿಂದ ನಮ್ಮ ಜಡ್ಜ್ಗಳನ್ನು ಕರೆದಿದ್ದೇವೆ. ಅವರು ಈ ಪ್ರಾಜೆಕ್ಟ್ಗಳನ್ನು ನೋಡಿ ಅದನ್ನು ವಿಮರ್ಶಿಸಿ ಅದಕ್ಕೆ ಪ್ರೈಸ್ ಎಲ್ಲ ಇಟ್ಟಿದ್ದೇವೆ. ಅದನ್ನು ಅವರು ನೋಡಿ ಕೊಡಲಿದ್ದಾರೆ. ಈ ಪ್ರದರ್ಶನದಲ್ಲಿ ಈ ಮಕ್ಕಳು ಈಗ ಒಂದು ವರ್ಷದಿಂದ ಈ ಪ್ರಾಜೆಕ್ಟ್ ಇಲ್ಲೆಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಬೇರೆ ಬೇರೆ ಬ್ರಾಂಚಸಲ್ಲಿ ಪ್ರಾಜೆಕ್ಟ್ಗಳಿದ್ದಾವೆ. ಕಂಪ್ಯೂಟರ್ ಸೈನ್ಸಲ್ಲಿ ಆಲ್ಮೋಸ್ಟ್ ಒಂದು 50 ಪ್ರಾಜೆಕ್ಟ್ಗಳು ಇದ್ದಾವೆ ಸ್ಟೂಡೆಂಟ್ಸ್ ಮಾಡಿರೋದು. ಈಗ ಇರುವ ಟೆಕ್ನಾಲಜೀಸ್ ಬೇಕಾದಷ್ಟು ಟೆಕ್ನಾಲಜಿ ಬರ್ತಾ ಇದ್ದಾವೆ. ಡಾಟಾ ಸೈನ್ಸಲ್ಲಿ ಆಗಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮತ್ತು IoT ಅಂಥ ಪ್ರಾಜೆಕ್ಟ್ಸ್ಗಳನ್ನೆಲ್ಲ ಮಾಡಿ ಸ್ಟೂಡೆಂಟ್ಸ್ಗಳಿಗೆ ಒಂದು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಿ ತೋರಿಸಲಿಕ್ಕೆ ಅವರು ಏನೇನು ಕಲಿತಿದ್ದಾರೆ 4 ವರ್ಷದಲ್ಲಿ ಅದನ್ನು ಮಾಡಲಿಕ್ಕೆ ಒಂದು ಅವಕಾಶ. ಸೊ ಈ ಪ್ರಾಜೆಕ್ಟ್ ವರ್ಕಿಗೆ ತುಂಬ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಅವರು ಪ್ರಾಜೆಕ್ಟ್ ವರ್ಕ್ ರಿಪೋರ್ಟನ್ನು ಮಾಡ್ತಾರೆ. ಜಾಸ್ತಿ ಈಗ ಕ್ರೆಡಿಟ್ಸ್ ಬಂದರೆ ಮಾರ್ಕ್ಸ್ಗಳು ಇರ್ತವೆ. ಸೊ ಈ ಪ್ರದರ್ಶನದ ಮೂಲಕ ಅವರು 4 ವರ್ಷದಲ್ಲಿ ಅವರು ಏನನ್ನು ಕಲಿತಿದ್ದಾರೆ ಒಂದು ಪ್ರದರ್ಶಿಸಲು ಅವರಿಗೊಂದು ಅವಕಾಶ ಇದು. ಸೊ ಅದನ್ನು ಸದುಪಯೋಗ ಮಾಡಿ ಅವರು ಇದು ನಮ್ಮ ಜೂನಿಯರ್ ಮಕ್ಕಳಿಗೂ ಅದನ್ನು ಒಂದು ನೋಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೇವೆ. ಅವರಿಗೂ ಒಂದು ಅವಕಾಶ ನೋಡಲಿಕ್ಕೆ ನಮ್ಮ ಸೀನಿಯರ್ಸ್ ಏನು ಮಾಡಿದ್ದಾರೆ, ನಾವು ನೆಕ್ಸ್ಟ್ ಇಯರ್ ಏನು ಮಾಡ್ಬೋದು ಅಂತದ್ದು ಒಂದು ನೋಡಲಿಕ್ಕೆ. ಸೊ ಈ ಟೆಕ್ನೋವಾದಲ್ಲಿ ಭಾಳ ಹುರುಪಿನಿಂದ ಎಲ್ಲರೂ ಭಾಗವಹಿಸುತ್ತಿದ್ದಾರೆ. ಟೆಕ್ನೋವಾ ಪ್ರಾಜೆಕ್ಟ್ ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ತಂತ್ರಜ್ಞಾನವನ್ನು ಬಳಸಿಕೊಂಡು ವಿವಿಧ ಮಾದರಿಯ ಪ್ರಾಜೆಕ್ಟ್ಗಳನ್ನು ತಯಾರಿಸಿದ್ದು ನೋಡುಗರ ಗಮನ ಸೆಳೆಯಿತು. Will cut the coil and produce electricity. That's our concept. ಈ ಸಂದರ್ಭದಲ್ಲಿ ಸೈಂಟ್ ಜೋಸೆಫ್ ಇಂಜಿನಿಯರಿಂಗ್ ಕಾಲೇಜಿನ ನಿರ್ದೇಶಕರಾದ ರೆವರೆಂಡ್ ಫಾದರ್ ವಿಲ್ಫ್ರೆಡ್ ಡಿಸೋಜಾ, ಸಹಾಯಕ ನಿರ್ದೇಶಕರಾದ ಕೆನೆತ್ ಆರ್ ಕ್ರಾಸ್ತಾ, ಕನ್ವೀನರ್ ದಿವ್ಯಾ ಪೈ ಮತ್ತಿತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.